ಇಂಡಿಯಿಂದ ಬರ್ಬೇಕಾದ್ರೆ 95.5 96 ಇದ್ದೆ, ಬಂದು ಎಕ್ಸಾಕ್ಟ್ಲಿ ಇವತ್ತಿಗೆ 1 ಮಂತ್ ಆಗೋದು. क्या 2 घंटे पहले हो गया, तुम लोग हो रहा है झूठ मत बोल, झूठ मत बोला। अभी उठ क्या बना रहे? मैं आलू की सब्जी। आलू की सब्जी और बस बस नान पड़ा ना, अच्छा नान। ಗುಡ್ ಮಾರ್ನಿಂಗ್. ಬೆಳಗ್ಗೆ ಜಗ್ಮಿದ್ದು ಮನೆಯಲ್ಲಿ, और ಲಂಚ್ ಆದಿತ್ಯದು ಮನೆಯಲ್ಲಿ. ಇವತ್ತು ಸ್ವಲ್ಪ ಚಳಿ ಇದೆ, ಬಟ್ ಇದು ಸ್ವಲ್ಪ ಹೋದಷ್ಟೇ. ಇವನ್ ಇಟ್ಸ್ 10 o'clock ರೈಟ್ ನಾವು, ಅಂದ್ರೆ ಸಹ ಇವತ್ತು ನೆಕ್ಸ್ಟ್ 2-3 days ಇಲ್ಲಿ ವಾರ್ಮ್ ಅಂತ ತೋರಿಸ್ತುಂಟು. ಹೋಪ್ಫುಲಿ ಸ್ವಲ್ಪ ಆದ್ರೂ ಕೋಲ್ಡ್ ಆಗ. ಇದು ತುಂಬ ಶೆಕೆ ಆಗ್ತದೆ ನನಗೆ. आलू की सब्जी है, इसमें क्या रहता है खास है? खराब करते हैं लोगों को. मेरा हो गया, मेरा बन गया. चाय और नान. चाय नान, नान और चाय, चाय नान. काम कर रहे हैं. तेरे को कैसी पसंद है? थोड़ी हार्ड, थोड़ी अच्छी. इससे क्या अच्छी वही पूछ रहा हूँ. ठीक है, बस ये तो पहले रखनी चाहिए थी. अच्छा लग रहा है, बहुत टाइम के बाद ऐसा लग रहा है कि मॉर्निंग में ब्रेकफास्ट हो रहा है. सेम मैं तो खाता ही नहीं ब्रेकफास्ट. and ಡನ್ ವಿತ್ ಒನ್ ಪಾರ್ಟಿ. ನಿನ್ನೆ ನೈಟ್ ಸ್ವಲ್ಪ ಅಂದರೆ ಏನಾಯ್ತಂದರೆ, ನಿನ್ನೆ ಐ ಥಿಂಕ್ ನಾನು ವೇಟ್ ಅ ಸೆಕೆಂಡ್, ನಿನ್ನೆ ಫ್ರೈಡೇ ಆಗಿತ್ತಲ್ಲ. ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ, ಯಾಕೆಂದರೆ ಬೆಳಗ್ಗೆ ಕ್ಲಾಸ್ ಇತ್ತು. ಅದಕ್ಕೋಸ್ಕರ ನಿನ್ನೆ ಪಿಕ್ಚರ್ ಅಲ್ಲ, ನಾವು ನಿನ್ನೆ ಇದು ನೋಡ್ತಿದ್ದದ್ದು ಏನಂದರೆ ಲೇಟೆಂಟ್ ಶೋ. ನಿಮ್ಗೆ ಗೊತ್ತಿರ್ಬೋದು, ಇಂಡಿಯಾಸ್ ಗಾಟ್ ಲೇಟೆಂಟ್. ಸೊ ಅದು ನೋಡ್ತಾ ಮಧ್ಯದಲ್ಲಿ ನಿದ್ದೆ ಬಂದುಬಿಡ್ತು, ಅಲ್ಲೇ ಮ್ಯಾಟ್ ಮೇಲೆ ಮಲ್ಕೊಬಿಟ್ಟೆ. ಸೊ ಇವಾಗ ಮನೆ ಹೋಗಿ ಇನ್ನು ಫ್ರೆಶ್ ಸ್ನಾನ ಮಾಡಿ. ಸೊ ಇವತ್ತಿನ ಪ್ಲ್ಯಾನ್ ಅಂದರೆ, ಇವತ್ತು ವಿಲ್ ಬಿ ಡೂಯಿಂಗ್ ಹೌಸ್ ಪಾರ್ಟಿ ಇನ್ ಆದಿತ್ಯಾಸ್ ಹೌಸ್. ನಿನ್ನೆ ಥರ ಇವತ್ತೇನಷ್ಟು ಟೆಂಪ್ರೇಚರ್ ಜಾಸ್ತಿ ಇಲ್ಲ. ಟೆಂಪ್ರೇಚರ್ ಬಂದು 15 ಡಿಗ್ರಿ ಆ್ಯಂಡ್ ಸ್ಟಿಲ್ ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಕೋಲ್ಡ್. ಅಷ್ಟು ಚಳಿ ಅನಿಸ್ತಿಲ್ಲ, ಬಟ್ ಐ ಸ್ಟಾರ್ಟೆಡ್ ಫೀಲಿಂಗ್ ಕೋಲ್ಡ್ ಆ್ಯಂಡ್ ಇಟ್ ಈಸ್ ವೇ ಟು ಕ್ಲೌಡಿ ಟುಡೇ. ಕ್ಲೌಡಿ ಅಂತೂ ಇದೆ, ನನಗೆ ಮಳೆ ಬರಬಹುದು. ಬ್ಯಾಕ್ ಟು ಮೈ ರೂಮ್. ಇವಾಗ ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ನಾನ ಮಾಡಿ ಆ್ಯಂಡ್ ಐ ಹ್ಯಾವ್ ಟು ಗೋ ಟು ಆದಿತ್ಯಸ್ ಹೌಸ್. ನೋಡೋಣ ಇವತ್ತು ಅಲ್ಲೇನು ಮಾಡ್ತಾರಂತ. ದೇ ವೇ ಟಾಕಿಂಗ್ ಲೈಕ್ ವಿಲ್ ಮೇಕ್ ನೂಡಲ್ಸ್ ಆರ್. ನಿನ್ನೆ ನೈಟ್ ಊಟ ನೋಡಿದಾರ, ಏನಿರಲಿಲ್ಲ. ಅದು ಡೀಪ್ ಫ್ರೈ ಎಂತ ನಗೆಟ್ಸ್ ಥರ ತಿಂದ್ವಿ, ಮತ್ತು ಆಲೂ ಫ್ರೈ ಮಾಡಿದ, ಮತ್ತು ಅದು ಫಿಶ್ ಅಷ್ಟೇ ಇದ್ದದು. ನಿನ್ನೆದು ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರ್ತದೆ. ಇವತ್ತು ಅಟ್ಲೀಸ್ಟ್ ಇವತ್ತರ ಸ್ವಲ್ಪ ನೂಡಲ್ಸ್ ಮಾಡ್ತಾರಂತೆ. ಟೈಮ್ ಬಂದು 1:40. ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನಾನು ಆದಿತ್ಯದ ಮನೆ ಹೋಗ್ತಿದ್ದೀನಿ. ಜಿಮ್ ಬ್ಯಾಗ್ ಕೂಡ ತೊಗೊಂಡೇ ಹೋಗ್ತಿದ್ದೀನಿ. ಅಲ್ಲಿ ಹೋಗಿ ಸ್ವಲ್ಪ ಲಂಚ್ ಗಿಂಚ್ ಎಲ್ಲ ಮಾಡಿ 3-4 or 4:30 ಅಲ್ಲಿಂದ ಹೊರಟು ಜಿಮ್ಮಿಗೆ ಹೋಗೋಣ ಅಂತ. ಬಟ್ ಬಿಫೋರ್ ದ್ಯಾಟ್ ಐ ನೀಡ್ ಟು ಬೈ ಚಿಕನ್. ನಿನ್ನೆ ತೊಗೋಬೇಕಿತ್ತಾರೆ, ಅಂದರೆ ಮರ್ತೋಗಿದ್ದಲ್ಲ. ನಿನ್ನೆ ಜಗ್ಬಿಂದ ಮನೆ ಹೋಗಿದ್ದಾರೆ ನೈಟ್ ಪಾರ್ಟಿಗೆ ಅಂತ. ಅಲ್ಲಿ ತೊಗೊಂಡು ಮತ್ತು ಅವನ ಮನೆಗೆ ಅಂತ ಹೋಗೋದಂತ ತೊಗೊಂಡಿರಲಿಲ್ಲ. ಇವಾಗ ನೋಡಬೇಕು, ಆದರೆ ಇವಾಗ ತೊಗೋಬೇಕಿಲ್ಲ ಮತ್ತೆ ತೊಗೊಂಡು ಹಿಡ್ಕೋಬೇಕು. ಯಾಕಂದರೆ ನಾಳೆ ಅಂತ ಸಿಗೋದಿಲ್ಲ. 10-15 ಮೊಟ್ಟೆ ಇದೆ ಸ್ಟಿಲ್ ರೈಟ್. ಇದು ನೋಡಿ ಅಂತ ರೂಮ್ ಕೋಣ ಸೆಟ್ ಉಂಟು ಮಾರೆ ಆ್ಯಂಡ್ ಬಾಲ್ಕನಿ. सेट उंटू हमारे रूम, बहुत बढ़िया है भाई रूम. अबे पैसे ज़्यादा हो गया क्या? मेरा नहीं है, फिर वहाँ नहीं होता. किसका है? इसका है, रूम का, रूम वाले का. बहुत पैसा होगा उसके पास. हाँ सबलेट है ना, इसीलिए सबलेट ಅಲ್ಲಿ ನೋಡಿ ಟಿವಿ ಬೆಡ್ ಸಬ್ ಕುछ ಆಬ್ವಿಯಸ್ಲಿ ಸಬ್ಲೆಟ್ ಹೋಗ. ಅರೆ ಎಲ್ಲ ಅವರದೇ ಅಂತಂದರೆ ಯಾರು ಸಬ್ಲೆಟ್ ಕೊಟ್ಟಿದ್ದಾರಲ್ಲ ಎಲ್ಲ ಅವರದೇ ಅಂತ, ಎಲ್ಲ ಐಟಮ್ಸ್. ಸಬ್ಲೆಟ್ ಸಿಕ್ಕಿದ್ರೆ ಹೀಗೆ ಸಿಗಬೇಕು ಮಾರೆ. ಎಲ್ಲ ಏನು ಬೇಕು ಅಲ್ಲಿ ಸೈಡಲ್ಲಿ 2-3 ಚೇರ್. ಶೇಜ್ವಾನ್ ರೈಸ್. ಇವನ ಕಿಚನ್ ನೋಡಿ ಅಂತೆ.
वो तो है. फ्राइड राइस कारी 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 करी Fried राइस नहीं, ये फ्राइड होना चाहिए. फ्राइड होना चाहिए, पर अभी ये करी है. करी राइस. हाँ, थोड़ा पानी ज्यादा हो गया, हाँ हाँ. इसलिए अभी ये फ्राइड राइस का करी राइस बन चुका है. स्वाद वही, पर पानी ज्यादा. तो अभी फ्राइड नहीं, इसको हम करी बोल देंगे. करी राइस में करी राइस. ये बेसमेंट है. बेसमेंट. हाँ. क्या कुछ है भाई? अंदर एक खास चीज देखने का है. खास वो चीज. खास चीज है ये भाई ये आज कितना अच्छा स्टॉक स्टॉक रखता है. रखता है. और ये सिर्फ ये महीने का था, पर ये एक वीक नहीं चला. एक वीक. अरे वो क्या है, इधर है ना वो पार्टी. क्या पार्टी रूम है भाई मस्त बेसमेंट में. एक बार करेंगे भाई. अबे तू तो नहीं. ಒಳ್ಳೆ ಸ್ಮೆಲ್ ಬರ್ತಿದೆ. ಮತ್ತಿದು ಮಜ್ಜಿಗೆ. ಇದು ಆದಿತ್ಯದು ರೂಮ್ ಮೇಟ್. ಆನಾದು ರೂಮ್. किधर है रूम? These are वो air geschossen. This is washroom. Nice. Nice, no? Warte. Sehr schön. Ja. Okay. This is nice room. This is awesome. Yeah, right? If there was an option for me to take Varesa's room or Anna's room, I'll take. Nice. Have you seen Harry Potter? Yeah. In that first movie, the place where he see Harry Yeah. under the stairs. Yeah. It's something like that. Yeah. ಐ ಡೋಂಟ್ ನೋ ಬಸ್ ಎಷ್ಟು ಗಂಟೆಗೆ ಇದೆ ಅಂತ. ಇವಾಗ ಫಸ್ಟ್ ನಾನು ಜಿಮ್ಮಿಗೆ ಹೋಗಿ 5 ಗಂಟೆ 6 ತನಕ ಜಿಮ್ ಆಗಿ ಮತ್ತೆ ಮನೆ ಹೋಗಿ ಲ್ಯಾಪ್ಟಾಪ್ ತೊಗೊಂಡು ಪುನಃ ಇಲ್ಲೇ ಬರೋದು. ಯಾಕಂದರೆ ದೇ ಆರ್ ಲೈಕ್ ವಿಲ್ ಡೂ ನೈಟ್ ಸ್ಟೇ ಓವರ್ ಹಿಯರ್. ಆದರೆ ನಾಳೆ ಬಂದು ಸಂಡೇ, ಸೊ ನಾಳೆ ಬೆಳಗ್ಗೆ ಗುರುದ್ವಾರ ಕೂಡ ಹೋಗ್ಲಿಕ್ಕೆ ಉಂಟು. ಐ ವಾಸ್ ಥಿಂಕಿಂಗ್ ಇಫ್ ಐ ಸ್ಟೇ ಹಿಯರ್ ದ ಹೋಲ್ ನೈಟ್, ಬೆಳಗ್ಗೆ ಬೇಗ ಹೇಳಬೇಕಾಗ್ತದೆ, ಮತ್ತು ಎದ್ದು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಗುರುದ್ವಾರ ಹೋಗ್ಲಿಕ್ಕೆ ಆಗ್ತದೆ. ಕಿರಿಕಿರಿ ಅಲ್ಲ. ಐ ವಾಸ್ ಥಿಂಕಿಂಗ್ ಲೈಕ್ ಐ ವಿಲ್ ಗೋ ಹೋಮ್ ಟು ನೈಟ್ ಇಟ್ ಸೆಲ್ಫ್. ಯಾಕಂದರೆ ಮನೆ ಹೋಗಿ ತುಂಬ ಕೆಲಸ ಉಂಟು. ಅಂದರೆ ಅಸೈನ್ಮೆಂಟ್ ಮಾಡಲಿಕ್ಕೆ ಉಂಟು, ಮತ್ತು ವೀಡಿಯೋ ಎಡಿಟ್ ಮಾಡಲಿಕ್ಕೆ ಉಂಟು. ಊಟ ಇಲ್ಲಿ ನೋಡಿದ್ರಾ ಫ್ರೈಡ್ ರೈಸ್ ಮಾಡಿದ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಮಿಸ್ಟೇಕ್ ಆಗೈತೆ. ಅಂದರೆ ಐ ಆಮ್ ನಾಟ್ ದ್ಯಾಟ್ ಗ್ರೇಟ್ ಆಫ್ ಎ ಕುಕ್, ಬಟ್ ಐ ನೋ ದ್ಯಾಟ್ ಫ್ರೈಡ್ ರೈಸ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಓವರ್ ನೈಟ್ ರೈಸ್, ಸೊ ದ್ಯಾಟ್ ಫ್ರೈಡ್ ರೈಸ್ ಹುಡಿ ಆಗಿರಲಿ ಅಂತ. ರೈಸ್ ಜಸ್ಟ್ ಕುಕ್ ಮಾಡಿ ಅದಕ್ಕೆ ಹಾಕಿದಾಗ ಅದು ಒಳ್ಳೆ ಕಿಚಡಿ ಆಗೋಯ್ತು. ಅನ್ನ ಸಾಂಬಾರು ಹಾಕೊಂಡು ಉಣ್ದಂಗೆ ಆಯಿತು. ಬಟ್ ಟೇಸ್ಟ್ ವಾಸ್ ಗುಡ್ ಬಿಕಾಸ್ ಫ್ರೈಡ್ ರೈಸ್ ಇದು ಪುಡಿ ಬರ್ತದಲ್ಲ, ರೆಡಿ ಮಿಕ್ಸ್ ಅಂತಾರಲ್ಲ, ಅದು ತಂದಿದ್ದ ಇಂಡಿಯಾದಿಂದ. ದಟ್ಸ್ ವೈ ಇಟ್ ವಾಸ್ ಗುಡ್. ಇವಾಗ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ರೂಮ್. ನೋಡೋಣ ಮತ್ತೆ ಹೇಳ್ತೀನಿ ಬರಲಿಕ್ಕೆ. ಶೋಲ್ಡರ್ ಮಾಡ್ತಿದ್ದೆ ನಾನು 2 ಮಂತ್ಸ್ ಏನು ಜಿಮ್ ಬಿಟ್ಟಿದ್ದು ಮಾರೆ. ನನ್ನ ವರ್ಕೌಟ್ ಸ್ಪ್ಲಿಟ್ಟೇ ಮರ್ತೋಗಿದೆ. ಅಂದರೆ ಏನು ಮಾಡ್ತಿದ್ದೆ ಮುಂಚೆ ಅದೇ ಗೊತ್ತಿಲ್ಲ. ಐ ರಿಯಲಿ ಫರ್ಗಾಟ್. ಆ್ಯಂಡ್ ದೆನ್ ಐ ರಿಮೆಂಬರ್ಡ್ ದಿಸ್ ಕ್ರೇಜಿ ಶೋಲ್ಡರ್ ಎಕ್ಸಸೈಸ್. ಎಲ್ಲ ನೆನಪಾಗ್ತುಂಟು. 1 ತಿಂಗಳ ಜಿಮ್ ಬಿಡಬಾರ್ದು ಮಾರೆ. ಸ್ಟ್ರೆಂತ್ ಸಹ ಹೋಗಿದೆ ಮತ್ತು ವರ್ಕೌಟ್ ಕೂಡ ಮರ್ತೋಗಿತ್ತು. ಸೊ ಟುಡೇ ಐ ಆಮ್ ಡೂಯಿಂಗ್ ಶೋಲ್ಡರ್ಸ್. ಜಸ್ಟ್ ಹೊರಗೆ ಬಂದೆ, ವರ್ಕೌಟ್ ಆಯಿತು. ವಂಡರ್ಫುಲ್ ವರ್ಕೌಟ್ ಆಯಿತು. ಲಾಸ್ಟ್ 2 ಡೇಸ್ ಏನು ವರ್ಕೌಟ್ ಮಾಡ್ದಂಗೆ ಅನಿಸ್ತಿರ್ಲಿಲ್ಲ. ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಶೋಲ್ಡರ್ ಹೊಡೆದಿದ್ದು ಫೀಲ್ ಆಗ್ತದೆ. ಅಂದರೆ ವರ್ಕೌಟ್ ಆದಮೇಲೆ ಏನು ಶೋಲ್ಡರ್ ಪೇಯ್ನ್ ಇರ್ತದಲ್ಲ, ಶೋಲ್ಡರ್ ನನ್ನ ಜಾಯಿಂಟ್ ಅಲ್ಲ, ಐ ಮೀನ್ ಮಸಲ್ ಸೋರ್ನೆಸ್, ಅದು ಫೀಲ್ ಆಗ್ತುಂಟು ಇವತ್ತು. ಐ ಹ್ಯಾಡ್ ವಂಡರ್ಫುಲ್ ವರ್ಕೌಟ್. ಮತ್ತು ಇವತ್ತಿಂದ ಐ ವಿಲ್ ಬಿ ಫಾಲೋಯಿಂಗ್ ಮೈ ಜಗನೀತಿಗೆ. ಅವನ ಸ್ಪ್ಲಿಟ್ಟಲ್ಲಿ ಏನಂದರೆ ಎಕ್ಸಸೈಸ್ ಮಾಡೋದುಂಟು, ಎಲ್ಲ ಒಳ್ಳೆ ಉಂಟು, ಬಟ್ ಅದು ಸೋರ್ನೆಸ್ಸು ಮಸಲ್ ಸೋರ್ನೆಸ್ ಏನಾಗೋದಿಲ್ಲ, ಫೀಲೇ ಆಗೋದಿಲ್ಲ. ಇವತ್ತು ನೈಟ್ ಒಳ್ಳೆ ಉಂಟು. ಮತ್ತು ಹೊರಗೆ ಬಂದದಷ್ಟೇ, ಇಟ್ಸ್ ಡ್ರಿಸ್ಲಿಂಗ್ ರೈಟ್ ನಾವು. ಸಣ್ಣಕ್ಕೆ ಮಳೆ ಬರ್ತಿದೆ. ಬೇಗ ಒಂದು ಮನೆ ರೂಮಿಗೆ ಹೋಗಿ ಸೇರುವ ಮಾರಿ. ಮತ್ತು ಇವತ್ತು ನೈಟ್ ಪುನಃ ಆದಿತ್ಯ ಮನೆ ಹೋಗ್ಲಿಕ್ಕೆ ಉಂಟು. ಹೋಗ್ಲಿಕ್ಕೆ ಮೂಡಿಲ್ಲ, ಬಟ್ ಅವರಿಗೆ ಕಾಲ್ ಮಾಡಿ ಬ್ರೋ ಬರ್ತಾ ಎಗ್ ತೊಗೊಬಾ ಅಂತ ಹೇಳಿದರು. ಸೊ ಎಗ್ ಕೊಡ್ಲಿಕ್ಕಾದರೂ ಒಂದು ಹೋಗಲೇಬೇಕು. ನೋಡೋಣ. ಐ ಮೇ ನಾಟ್ ಸ್ಟೇ ದೇರ್ ಓವರ್ ನೈಟ್. 11 o'clock ಬಸ್ ಹತ್ತಿ ಬರೋ ಪ್ಲ್ಯಾನ್ ಉಂಟು. ಆ್ಯಂಡ್ ಇಫ್ ದೇ ಫೋರ್ಸ್ ಮೀ ಐ ಮೈಟ್ ಹ್ಯಾವ್ ಟು ಸ್ಟೇ, ಹೂ ನೋಸ್.
2 ದಿನದಿಂದ ರೂಮಲ್ಲಿ ಬ್ಲಾಗೇ ಮಾಡಲಿಲ್ವ ಅಂತ ಇವತ್ತು ಒಂದು ನಿನ್ನೆ. ಇವಾಗ ಇರಪ್ಪ ಏನೆಲ್ಲ ಬೇಕು ತೊಗೊಂಡು ಹೋಗಬೇಕು. ಲ್ಯಾಪ್ಟಾಪ್ ಆ್ಯಂಡ್ ಈಗ ಲ್ಯಾಪ್ಟಾಪ್ ನಂಗೆ ಸ್ವಲ್ಪ ಅಸೈನ್ಮೆಂಟ್ ಉಂಟು, ಅದು ಮಾಡ್ಲಿಕ್ಕೆ ಉಂಟಲ್ಲ. ಇವತ್ತು ನೈಟ್ ತುಂಬ ಜೋರು ಮಳೆ ಬರುವ ಥರ ಕಾಣ್ತುಂಟು. ಫುಲ್ ಮೋಡಾಗಿದೆ. ಆ್ಯಕ್ಚುಲಿ ಇಡೀ ದಿನ ವೆದರ್ ಹೀಗೆ ಇತ್ತು, ಅಂದರೆ ಫುಲ್ ಕ್ಲೌಡಿಯಾಗಿ. ಬಟ್ ಬೆಳಗ್ಗೆಯಿಂದ ಏನು ಬರಲಿಲ್ಲ. ಇವಾಗ ಸ್ವಲ್ಪ ಹೊತ್ತು ಮುಂಚೆ ಲೈಟಾಗಿ ಡ್ರಿಸಲ್ ಆಗ್ತಿತ್ತು. ಇವಾಗ ನನ್ನ ಬಸ್ ಬಂದು ಇನ್ನೂ 20 ನಿಮಿಷ ಇದೆ. ಬಸ್ ಸ್ಟ್ಯಾಂಡ್ 2 ನಿಮಿಷದಲ್ಲಿ ಬರ್ತದೆ. ನಾನು ಇಷ್ಟೊತ್ತು ಏನು ಮಾಡೋದು ಗೊತ್ತಿಲ್ಲ. ನೈಟ್ ಮಳೆ ಇದ್ದರೆ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್. ಬಟ್ ವಿಷಯ ಏನಂದರೆ, ನಾವು ಫಸ್ಟ್ ಆಫ್ ಆಲ್ ಲೇಟ್ ಮಲಗಲಿ ಬೇಗ ಮಲಗಲಿ, ಎದ್ದೇಳೋದಂತೂ ಲೇಟೇ. ಬೇಗ ಎದ್ದೇಳೋದು ಚಾನ್ಸೇ ಇಲ್ಲ. ಮತ್ತು ನಾಳೆ ಬೆಳಗ್ಗೆ ಗುರುದ್ವಾರ ಹೋಗ್ಲಿಕ್ಕೆ ಉಂಟು. ಬೆಳಗ್ಗೆ ಒಂದು 11:44 ಟ್ರೈನಲ್ಲಿ ಹೋಗ್ಲಿಕ್ಕೆ ಉಂಟು. ಸೊ ಅದಕ್ಕೆ ನಾನು ಇಲ್ಲಿ ಬಂದು ಮಲಗಿದ್ರೆ ಅಟ್ಲೀಸ್ಟ್ ಒಂದು 10 ಗಂಟೆ ತನಕ ಮಲಗಿ ಎದ್ದು ಫ್ರೆಶಪ್ ಎಲ್ಲ ಆಗ್ಬೋದಲ್ಲ. ಮತ್ತು ಅಲ್ಲಿ ಎದ್ದೇಳು, ಇಲ್ಲಿ ಬಾ, ಫ್ರೆಶಪ್ ಆಗಿ ಮತ್ತು ಅದಕ್ಕೆ ನೋಡ್ಬೇಕು. ಅವ್ರು ಬಿಡ್ಲಿಕ್ಕಿಲ್ಲ, ಬೇಡ ಹೋಗ್ಬೇಡ ಅಂತ ಹೇಳ್ತಾರೆ. हेलो हाय, दिस इज आबिद ब्रो. हेलो. तो ये है तुम्हारा सेटअप. मस्त है. ये मैं बैठ बजाता है. आता है. हाँ, मेरा घर में भी है शो पीस. नहीं इसीलिए पूछ रहा हूँ भाई. वही इधर बजाता भी है, जाके सुना भी. हाँ कितने का है सुनाना? हाँ ओके. कितने का है ये नहीं पूछते हैं कि कैसा बचता है. हाँ, टाइम पे क्या पूछना कितने. नहीं वो मेरे जैसे हो ड्रीम कैमरा. उड़ा के दिखाओ ना. अबे इधर मत उड़ाओ भाई, थोड़ा सा मैं दिखा रहा. सही है. हाँ, तो इसका स्टेबलाइजर बहुत अच्छा है. ये है आर्ट और ये है आर्टिस्ट. अल्फा 7.3 अभी 4 आ गया है ना. हाँ 4 आ गया. 5 नहीं ना, 5 आया. 5 भी आया. ये क्या आप स्टार्ट करते ऊपर चला जाता है इधर एकदम सही. अच्छा से हाइट नहीं है क्या? मस्त कैमरा है. पेपर लेंस भी है. इसका प्राइस मालूम है क्या? नहीं. इंडिया में 1.4 बॉडी के लिए 1.4 ना. इसका 2.8 है ये. हाँ देख ले. थोड़ा हेवी लेंस है पर क्वालिटी इसकी इतनी जबरदस्त है. दिखाता हूँ पूरा वेट करना. उधर स्माइल करना मेरे को. क्या हेलो हेलो. ये छोटा बच्चा है, ये बड़ा वाला है. ये देखो. अरे ऐसे बंदे भी बढ़िया है भाई. ये इसकी मैनेजर है. अच्छा जानते हो इसको. ये सोनी है जिसकी मैनेजर. ಇಂಡಿಯನ್ ಬರ್ಬೇಕಾದ್ರೆ 95.5 96 ಇದ್ದೆ. ಬಂದು ಎಕ್ಸಾಕ್ಟ್ಲಿ ಇವತ್ತಿಗೆ 1 ಮಂತ್ ಆದದ್ದು 92.2. ये बंदा ನನಗೊಂದು ಡೌಟ್ ಆಗ್ತಿತ್ತು ವೇಟ್ ಬಿದ್ದಿದೆ ಅಂತ. ಅರೆ ಇಷ್ಟು 4 kg ಬಿದ್ದಿದೆ ಅಂತ ಅನ್ಕೊಂಡಿರ್ಲಿಲ್ಲ. 4-5 kg ಇನ್ನೂ ಸೇ ತೋರಿಸ್ತಾನೆ. ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಮಾರಿ ಇಷ್ಟು ಕಮ್ಮಿ ಆಗಿದೆ ಅಂತ ವೇಟ್. ಐ ನೋ ಇಟ್ಸ್ 92 ಇಸ್ ಅ ಲಾಟ್ ಬಟ್ क्योंकि ये ಇದು ಫೋನ್ ಇಟ್ಕೊಂಡಿದ್ದು 100 ಗ್ರಾಮ್ ಫೋನ್ ಆಯ್ತಾ. ये तो कोई ट्रिप निकलेगा ना. ನಂಬಲಿಕ್ಕೆ ಆಗ್ತಿಲ್ಲ ಮಾರಿ 4 kg ವೇಟ್ ನಂಬರ್. इधर कौन झगड़ा कर रहा है? ये कौन? अबे गाली मत दो भाई, बहुत एडिट करना पड़ता है मेरे को. क्या कर रहा है तो ये? भाई चावल का ध्यान रखना. हाँ. चावल का ध्यान रखना भाई. चावल का ध्यान. ये मास्टर शेफ ऐसे कर कैसे? ऐसे करके इससे पकड़ ले. फ्राइड राइस रेडी है. शेजवान राइस. अभी वो डालते हैं ना ठंडे, उसको थोड़ा सॉलिड रखने के लिए ऑनियन को. आपको खाने से मतलब है ना. पहली बार शेफ बने ना. मैं रेडी है ना. बोल भाई कैसा लग रहा है ये सब कुछ? ये सब देख भाई, वो सब तो ऐसी है, खाना की है वो तो है. आपको कैमरा लेना चाहिए था अपना. क्या बनाया भाई? क्या है ये है चिकन. ठीक है. और ये है चिकन के वाइट पीस देख लो भाई. हाँ, ये क्रम्बल्ड चिकन है. ये स्क्रम्बल्ड चिकन है. क्या? स्क्रम्बल्ड चिकन. क्रम्बल्ड चिकन. स्क्रम्बल्ड चिकन. कंबल चिकन. चिकन क्योंकि चिकन का बच्चा है भाई वो. हाँ एग के अंदर से चिकन निकलता है, इसलिए चिकन है ये. भारत वो अलग है, ये अलग है. मैंने लगाया. ये जल वाला है, ये वो है मूवी का है, कलयुग का. अबे उठाओ.
ये बॉटल भाई ये